ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರನ್ನ ಬಂಧಿಸಲೇಬೇಕು ಅಂತ ಮತ್ತೊಂದು ಕಡೆ ವಿವಿಧ ಸಂಘಟನೆಯವರು, ಕವಿ, ಸಾಹಿತಿಗಳು ಇವತ್ತು ದೊಡ್ಡ ಮಟ್ಟದ ಹೋರಾಟಕ್ಕೆ ಹಾಸನದಲ್ಲಿ ಸಾಕ್ಷಿಯಾಗ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆದ ಬಳಿಕ ಕಠಿಣ ಶಿಕ್ಷೆ ಆಗಬೇಕು, ಆ ಮೂಲಕ ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು, ಅವರ ಪರವಾಗಿ ಸರ್ಕಾರ ನಿಂತ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ವಿವಿಧ ಸಂಘಟನೆಗಳಾದಿಯಾಗಿ ಕವಿ, ಸಾಹಿತಿಗಳು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಬೃಹತ್ ಸಮಾವೇಶವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆಯಂತೆ. ಆ ಮೂಲಕ ಸ್ವತಃ ಸರ್ಕಾರಕ್ಕೆ ಈ ಸಂಘಟನೆಗಳು ಅಥವಾ ಹೋರಾಟಗಾರರು ಒತ್ತಾಯ ಮಾಡೋದು ಏನಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಒತ್ತಡ. ಹಾಗಾಗಿ ಹೇಮಾವತಿ ಪ್ರತಿಮೆ ಬಳಿಯಿಂದ ಬೃಹತ್ ಮೆರವಣಿಗೆ ಹೊರಟು ಆ ನಂತರ ಬೃಹತ್ ಸಮಾವೇಶದಲ್ಲೂ ಕೂಡ ನೂರಾರು ಜನ ಭಾಗಿಯಾಗಲಿದ್ದಾರೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ಹಾಸನ ಇವತ್ತು ಬೃಹತ್ ಪ್ರತಿಭಟನೆಗೆ ಸಾಕ್ಷಿಯಾಗಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಆಗಮನದಿಂದ ಎಸ್ಐಟಿ ಅಧಿಕಾರಿಗಳ ಸಿದ್ಧತೆ ಏರ್ಪೋರ್ಟ್ ನಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಿಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮತ್ತೊಂದು ಕಡೆ ಹಾಸನದಲ್ಲಿ ಹೋರಾಟ ಪ್ರತಿಭಟನೆ ಯಾವ ರೀತಿ ಸಾಗ್ತಾ ಇದೆ ಆ ಕುರಿತು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು, ಮತ್ತೊಂದು ಕಡೆ ಖುಷ್ವಂತ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಮೊದಲನೇದಾಗಿ ನಾಗೇಂದ್ರ ಬಾಬು, ಹಾಸನ ದೊಡ್ಡ ಮಟ್ಟದ ಹೋರಾಟ ಪ್ರತಿಭಟನೆಗೆ ಸಾಕ್ಷಿಯಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ಆಗಮನದ ಹಿನ್ನೆಲೆಯಲ್ಲಿ ಅಲ್ಲಿನ ಪರಿಸ್ಥಿತಿ, ಭದ್ರತೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಶ್ರುತಿ ನೋಡಿ, ಈಗ ಪ್ರಗತಿಪರ ಚಿಂತಕರು ಜೊತೆಗೆ ಹೋರಾಟಗಾರರೆಲ್ಲರೂ ಕೂಡ ಸೇರಿಕೊಂಡು ಈಗ ಹಾಸನದ ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ಈಗ ಈ ಒಂದು ಬೃಹತ್ ಮೆರವಣಿಗೆಯನ್ನ ಹಮ್ಮಿಕೊಳ್ತಿದ್ದಾರೆ. ವಿಕೃತ ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ ರೇವಣ್ಣನ ಬಂಧನಕ್ಕೆ ಆಗ್ರಹಿಸಿ ಲೈಂಗಿಕ ದೌರ್ಜನ್ಯಕ್ಕೊಳಗಾದವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ವಿಚಾರವಾಗಿ ಹಾಸನದ ಮನುಕುಲದ ಘನತೆಯನ್ನ ಎತ್ತಿ ಹಿಡಿಯಲು ಈ ಹೋರಾಟದ ನಡಿಗೆ ಹಾಸನದ ಕಡೆಗೆ ಅಂತೇಳಿ ಈ ಒಂದು ಬೃಹತ್ ಮೆರವಣಿಗೆಯನ್ನ ಮಾಡುವ ಮೂಲಕ ತಮ್ಮ ಕೆಲವೊಂದಷ್ಟು ಬೇಡಿಕೆಗಳನ್ನ ಇಟ್ಟುಕೊಂಡು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪ್ರತಿಭಟನಾ ಮೆರವಣಿಗೆ ಈಗ ಆರಂಭ ಆಗ್ತಾ ಇರುವಂತಹ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಶ್ರುತಿ ನೋಡಿ, ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ಪ್ರತಿಯೊಬ್ಬರು ಕೂಡ ಒಂದಷ್ಟು ಬ್ಯಾನರ್ಗಳನ್ನು ಹಿಡಿದುಕೊಂಡು ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದುಪಡಿಸೋದಕ್ಕೆ ವಿಳಂಬ ಯಾಕೆ, ಕೇಂದ್ರ ಸರ್ಕಾರ ಉತ್ತರವನ್ನ ಕೊಡಬೇಕು ಅಂತೇಳಿ, ಕ್ಷುದ್ರ ರಾಜಕೀಯಕ್ಕೆ ಹೆಣ್ಣನ್ನ ದಾಳವಾಗಿ ಬಳಸಿಕೊಳ್ಳಬೇಡಿ ಅಂತೇಳಿ ಒಂದಷ್ಟು ವಿಚಾರಗಳನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಪ್ರತಿಯೊಬ್ಬರು ಕೂಡ ಬ್ಯಾನರ್ಗಳನ್ನು ಹಿಡಿದುಕೊಂಡು, ಪ್ಲಕಾರ್ಡ್ಗಳನ್ನು ಹಿಡಿದುಕೊಂಡು ಈಗ ಈ ಒಂದು ಹೇಮಾವತಿ ಸ್ಟ್ಯಾಚ್ಯೂ ಏನಿದೆ, ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ಈ ಒಂದು ರ್ಯಾಲಿಯನ್ನ ಆರಂಭ ಮಾಡ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಜನ ಸೇರಿರುವಂಥದ್ದು. ನೋಡಿ, ಒಂದು ಕಡೆ ಇಲ್ಲಿಂದ ಆರಂಭ ಆಗ್ತಾ ಇರುವಂತಹ ಒಂದು ಪ್ರತಿಭಟನಾ ರ್ಯಾಲಿ, ಮತ್ತೊಂದು ಕಡೆ ಪಾರ್ಕ್ನ ಒಳಗಡೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿರುವಂತಹ ಹೋರಾಟಗಾರರು, ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪ್ರಗತಿಪರ ಚಿಂತಕರು, ಸಾಹಿತಿಗಳು ಎಲ್ಲರೂ ಕೂಡ, ಸ್ಥಳೀಯ ಮುಖಂಡರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಶ್ರುತಿ ನೋಡಿ, ಅಪರಾಧಿಗಳನ್ನ ಶಿಕ್ಷಿಸಿ ದೌರ್ಜನ್ಯಕ್ಕೆ ಒಳಗಾದವರನ್ನಲ್ಲ ಅನ್ನುವ ಒಂದಷ್ಟು ಪ್ಲಕಾರ್ಡ್ಗಳನ್ನು ಹಿಡಿದುಕೊಂಡು ಇಲ್ಲಿ ಪ್ರತಿಭಟನಾ ರ್ಯಾಲಿಯನ್ನ ಆರಂಭ ಮಾಡ್ತಿದ್ದಾರೆ. ಇಲ್ಲಿರುವಂಥವ್ರನ್ನ ನಾನು ಮಾತಾಡಿಸುವಂಥ ಕೆಲಸವನ್ನ ಕೂಡ ಮಾಡ್ತೀನಿ. ಇಲ್ಲೊಬ್ರು ಮೇಡಮ್ ಇದ್ರೆ ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಇವತ್ತು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಳ್ತಿದ್ದೀರಿ, ಏನು ಹೇಳ್ತೀನಿ? क्या बोलेगा आप प्रतिभटना रैली के बारे में? आज ये जो रैली है ये बहुत ऐतिहासिक है। ये हासन के अंदर हो रही है और जो यहाँ पीड़ित महिलाएं हैं, उनके परिवार के लोग हैं, उनको भी दिखाई दे रहा है कि पूरे हासन की जनता उनके साथ है, कर्नाटका की जनता उनके साथ है। ये बहुत ज़रूरी है क्योंकि उनको डराया जा रहा है, धमकाया जा रहा है। हमारी मांग है कि प्रज्वल रेवन्ना, उनके बाप और उनके परिवार के लोगों को बंद किया जाए, नहीं तो वो अपना पैसा और अपनी ताकत का इस्तेमाल लोगों को चुप करने के लिए करेंगे। हम ये नहीं होने देंगे। हम सरकार से लड़ेंगे और इसमें न्याय लेके रहेंगे। इसके साथ साथ सरकार से हमारी डिमांड है कि ये जो पीड़ित महिलाएं हैं, उनका जो परिवार हैं,
उनकी मदद होनी चाहिए, उनको सुरक्षा मिलनी चाहिए, उनका पुनर्निर्माण होना चाहिए इस समाज के अंदर, पूरी मदद उनकी होनी चाहिए। ಶ್ರುತಿ ನೋಡಿ, ಈಗ ಇವರು ಹೇಳ್ತಾ ಇರುವಂತ ಮಾಹಿತಿ ಪ್ರಕಾರ ಈಗ ಸಂತ್ರಸ್ತರೇನಿದ್ದಾರೆ ಅವರ ಜೊತೆ ನಾವು ಇದ್ದೀವಿ ಅನ್ನುವ ಧೈರ್ಯವನ್ನ ತುಂಬುವಂತ ಕೆಲಸಕ್ಕೋಸ್ಕರ ನಾವು ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ರಾಜ್ಯದ ನಾನಾ ಭಾಗಗಳಿಂದ ಬಂದರೆ ಅವ್ರನ್ನು ಕೂಡ ಮಾತಾಡ್ತೀನಿ. ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ಬಾಗಲಕೋಟೆಯಿಂದ ಬಂದಿರೋದು ಸರ್. ಇದು ಪ್ರಜ್ವಲ್ ರೇವಣ್ಣವರ ಕೃತ್ಯ ಏನಿದೆಯಲ್ಲ, ಅದು ಮಾನವೀಯ ಕೃತ್ಯ. ಇದು ಈ ಥರ ನಡಬೇಕಾಗಿ ಅಲ್ಲ. ಇದು ದೇಶದಲ್ಲಿ ಯಾರು ನಾಚಿಕೆಗೇಡಿಕೆ ಕೃತ್ಯ, ಇದು ಈ ಥರ ಮಾಡೋಕ್ಕಾಗಲ್ಲ. ಯಾರು ಒಂದು MP ಆಗಿ ಒಂದು ಈ ಥರ ಆಗಿ ಎಷ್ಟು ಜನ ಮಹಿಳೆಯರನ್ನ, ಅಬಲೆಯರನ್ನ ಈ ಥರ ಮಾಡ್ಕೊಳ್ಳೋದು ತಪ್ಪು ಸರ್. ಇದು ತಪ್ಪು. ಅವರನ್ನು ಇದೆಯಲ್ಲ ಸರ್, ಘನತೆಯ ಬದುಕು ನಮ್ಮ ಹಕ್ಕು, ತೋರಿಸಬೇಡಿ ನಮ್ಮಯ ಸೊಕ್ಕು. ಅವರು ಸೊಕ್ತನ ಜಾಸ್ತಿ ಆಗಿದೆ ಇಲ್ಲಿ ಹಾಸನದಲ್ಲಿ. ಕೋಟೆ ಅಂದರೆ ಅಜ್ಜ ಮಗ ಮೊಮ್ಮಕ್ಕಳು ಈ ಥರ ನಡೀತಾ ಇದೆ. ಅದನ್ನು ವಂಶ ನಿರ್ವಹಣೆ ಮಾಡಬೇಕು. ಈ ಥರ ಆಗಿದೆ. ಈ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ಬೋದು, ನಮ್ಮ ಕ್ಯಾಮರಾ ಪರ್ಸನ್ ಮಹೇಶ್ ದೃಶ್ಯಾವಳಿಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ. ರಾಜ್ಯದ ನಾನಾ ಭಾಗಗಳಿಂದ ಇಲ್ಲಿಗೆ ಆಗಮಿಸಿ ಈ ಹೋರಾಟದ ನಡೆ ಹಾಸನದ ಕಡೆಗೆ ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮುಂದುವರಿಸೋದಕ್ಕೆ ಮುಂದಾಗ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿ ಆರಂಭ ಆಗುತ್ತೆ. ಇಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ತೆರಳಿ ಅಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಿ ಒಂದಷ್ಟು ಬೇಡಿಕೆಗಳನ್ನು ಇಡೋದಕ್ಕೂ ಕೂಡ ಮುಂದಾಗೋದಕ್ಕೆ ಇಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಿಂದ ಪ್ರತಿಭಟನಾ ರ್ಯಾಲಿ ಆರಂಭ ಆಗಲಿದೆ. ಶ್ರುತಿ. ಓಕೆ ನಾಗೇಂದ್ರ ಬಾಬು, ಈಗ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಜೊತೆಗೆ ಅಲ್ಲಿನ ಪರಿಸ್ಥಿತಿಯನ್ನ, ವಾಸ್ತವ ಪರಿಸ್ಥಿತಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಒಂದು ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ನಾಗೇಂದ್ರ ಬಾಬು. ಈಗ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ, ಅವ್ರಿಗೆ ಇರುವ ಪ್ರಭಾವ ಬಳಸಿ ಅವರು ಆಚೆ ಬರಬಹುದು. ಆದ್ರೆ ಜನ ಈಗೇನು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರಲ್ಲ, ಹೋರಾಟ ಮಾಡ್ತಿದ್ರಲ್ಲ, ಅವ್ರ ಮೇಲೆ ಇಟ್ಕೊಂಡಿರುವಂತಹ ನಂಬಿಕೆಯನ್ನ ಕಳೆದುಕೊಂಡಿದ್ದಾರಲ್ಲ, ಮೋಸ್ಟ್ಲಿ ಜೀವನ ಪರ್ಯಂತ ಜನರ ಈ ಶಿಕ್ಷೆಯಿಂದ ಆಚೆ ಬರಕ್ಕಾಗಲ್ಲ ಅಂತ ಅನ್ಸುತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಖಂಡಿತವಾಗ್ಲೂ ಶ್ರುತಿ ನೋಡಿ, ಇವತ್ತು ಒಂದಷ್ಟು ಪಾಂಪ್ಲೆಟ್ಗಳನ್ನು ಹಂಚುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಂದರೆ ಇಲ್ಲ ಇಷ್ಟು ದಿನ 34 ದಿನ ಆಯಿತು, ಇವತ್ತು ಬರೋದಾಗಿ ಹೇಳಿದ ಬಳಿಕ ನೋಡಿ ಇಲ್ಲಿ ಒಂದಷ್ಟು ಪಾಯಿಂಟ್ಗಳನ್ನು ಮಾಡಿ ಈ ಪಾಂಪ್ಲೆಟನ್ನು ಇಡೀ ಹಾಸನದಾದ್ಯಂತ ಹಂಚುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಇದರಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ತನಿಖೆಯ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಮಾಡಲಾಗಿದೆ. ಕೇಂದ್ರ ಸರ್ಕಾರ ಈ ಒಂದು ವಿಚಾರದಲ್ಲಿ ಯಾಕೆ ಮೌನವನ್ನು ವಹಿಸಿದನ್ನುವ ಪ್ರಶ್ನೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಸೊ ಹೀಗೆ ಒಂದಷ್ಟು ವಿಚಾರಗಳು SIT ತನಿಖೆಯ ವಿಚಾರವಾಗಿ, ಜೊತೆಗೆ ಸಂತ್ರಸ್ತರ ಜೊತೆ ನಿಲ್ಲೋದಕ್ಕೆ ನಾವೆಲ್ಲರೂ ಕೂಡ ಜೊತೆಯಲ್ಲಿದ್ದೀವಿ, ಅವ್ರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಇಲ್ಲಿ ನೋಡಿ ಪ್ರಮುಖವಾಗಿ ಯಾವ ರೀತಿಯಾಗಿ ನೋಡಿ ಈಗ ಈ ಒಂದು ಪ್ರತಿಭಟನಾ ನಡೆ ಆರಂಭ ಆಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು, ಅಲ್ಲಿ ಒಂದು ಕಡೆ ತಮಟೆಗಳನ್ನು ಹೊಡೆಯುವ ಮೂಲಕ ಇಲ್ಲಿಂದ ಹೋಗುವ ಮೂಲಕ ಪ್ರತಿಭಟನಾ ರ್ಯಾಲಿ ಆರಂಭಗೊಳ್ತಾ ಇದೆ. ಶ್ರುತಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಬ್ಯಾನರನ್ನ ಬಿಟ್ಟು ಒಳಗಡೆ ಬನ್ನಿ, ಎಲ್ಲರೂ ದಯಮಾಡಿ ಯಾರು ಕೂಡ ಇರಬೇಡಿ, ವಾಲಂಟಿಯರ್ಸ್ ಬಿಟ್ಟು ಇನ್ಯಾರು ದಯಮಾಡಿ ಬ್ಯಾನರನ್ನ ಬಿಟ್ಟು ಹೊರಗಡೆ ಬರಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ, ಇದು ಹಾಸನದ ಅಲ್ಲಿರುವಂತಹ ಸಂಘಟನೆಗಳು ಮಾತ್ರ ಅಲ್ಲ, ಈಗ ಈ ಒಂದು ರ್ಯಾಲಿ ಕೂಡ ಆರಂಭ ಆಗ್ತಾ ಇದೆ. ನೋಡಿ 30 ಅಡಿ ಉದ್ದದ ಒಂದು ಫ್ಲೆಕ್ಸ್ ಅನ್ನ ಕೂಡ ಹಾಕಿಕೊಂಡು ಈ ಒಂದು ರ್ಯಾಲಿಯನ್ನ ಇಲ್ಲಿಂದ ಶುರು ಮಾಡ್ತಿದ್ದಾರೆ. ಈಗ ಈ ಒಂದು ರ್ಯಾಲಿಗೆ ಚಾಲನೆಯನ್ನ ಕೂಡ ಕೊಡಲಾಗಿದೆ. ಅಲ್ಲಿರುವಂತವ್ರನ್ನ ಮಾತನಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ನೋಡಿ ಈಗ ಪ್ರಮುಖವಾಗಿ ನೋಡಿ ದೊಡ್ಡದಾದಂತ ಫ್ಲೆಕ್ಸ್ ಅನ್ನ ಹಾಕುವ ಮೂಲಕ ಈ ಒಂದು ರ್ಯಾಲಿಯನ್ನ ಆರಂಭ ಮಾಡ್ತಿದ್ದಾರೆ. ಸರ್ ಹೇಳಿ, ಇವತ್ತು ನೀವು ಯಾವ ರೀತಿಯಾಗಿ ಈ ಒಂದು ರ್ಯಾಲಿಯಲ್ಲಿ ಸಾಥ್ ಕೊಡೋದಕ್ಕೆ, ಸಂತ್ರಸ್ತರಿಗೆ ಬೆಂಬಲವನ್ನು ಕೊಡ್ತೀವಿ, ನಾವು ಅವ್ರ ಜೊತೆ ಇರ್ತೀವಿ ಅಂತೇಳಿ ಸಂದೇಶವನ್ನು ರವಾನೆ ಮಾಡ್ತೀವಿ? ಬರೀ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ 20 ನಿಮಿಷಕ್ಕೆ ಒಂದು ಅತ್ಯಾಚಾರ ನಡೀತಾ ಇದೆ. ಆದ್ದರಿಂದ ಇನ್ನು ಮುಂದೆ ಈ ಥರದ ಯಾವುದೇ ಕೆಟ್ಟ ಘಟನೆಗಳು ನಡೀಬಾರ್ದು, ಅತ್ಯಾಚಾರ ಮಹಿಳೆಯರ ಮೇಲೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರ್ಯಾಲಿ ತೆಗಿತಾ ಇದ್ದೀವಿ. ಎಲ್ಲರೂ ಜಾಗರೂಕರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಪ್ರಾರ್ಥನೆ.
ಈ ರೀತಿಯಾಗಿ ನೋಡಿ ಈಗ ರ್ಯಾಲಿಯನ್ನ ಕೂಡ ಆರಂಭ ಮಾಡಲಾಗಿದೆ. ಈಗ ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಈಗ ಆರಂಭ ಆಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಅಲ್ಲಿ ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಕೂಡ ನಾನು ಮಾಡ್ತಾ ಇದ್ದೆ. ಈಗ ಈ ಒಂದು ರ್ಯಾಲಿ ಆರಂಭ ಆಗಿದೆ. ಇಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಈ ರ್ಯಾಲಿ ತೆರಳುತ್ತೆ. ಆ ಬಳಿಕ ಅಲ್ಲಿ ಬೃಹತ್ ಸಮಾವೇಶವನ್ನ ಕೂಡ ಹಮ್ಮಿಕೊಂಡು ಅಲ್ಲಿ ಪ್ರಮುಖವಾಗಿ ನೋಡಿ ಯಾವ ರೀತಿಯಾಗಿ ರ್ಯಾಲಿ ನಡೀತದೆ ಅಂತೇಳಿ ಇದು ಒಂದು ರೀತಿಯಲ್ಲಿ ಸ್ಪಷ್ಟ ಸಂದೇಶವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಇವತ್ತು ಸಂತ್ರಸ್ತೆಯರಿಗೆ ಬೆದರಿಕೆಗಳು ಹೋಗ್ತಾ ಇದೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಸಂತ್ರಸ್ತೆಯರಿಗೆ ಧೈರ್ಯವನ್ನು ತುಂಬುವಂತ ಕೆಲಸಗಳಾಗಬೇಕಾಗಿದೆ. ಹಾಗಾಗಿ ಈ ಒಂದು ರ್ಯಾಲಿಯನ್ನ ಮಾಡ್ತಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಶ್ರುತಿ, ಓವರ್ ಟು ಸ್ಟುಡಿಯೋ.